ಏನೋ ಆಟಿಸಮ್ ಅಲ್ಲಿ ಹುಟ್ಟಿದವ್ರು ಏನೋ ಅದು ಶಾಪ ಅಂತ ಅನ್ಕೊಂತೀರ. ಶಾಪ ಇಲ್ಲ, ಅದು ಒಂದು ಗಾಡ್ ಗಿಫ್ಟೆಡ್. ಸಪೋರ್ಟ್ ಮಾಡಿ ಇದನ್ನ ಹಿಂಗ್ ಮಾಡು, ಇದನ್ನ ಹಂಗ್ ಮಾಡು. ಕೆಲವರು ನನ್ನ ಅರ್ಥ ಮಾಡ್ಕೊಂಡಿನೇ ಹೇಳ್ಕೊಟ್ರು. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋ ಜನ ಕಮ್ಮಿ. ಎಲ್ಲರೂ ನಮ್ಮ ಹತ್ರ ನಿಮ್ಮ ಮಗ ಹುಚ್ಚ, ಅವನಿಗೆ ಏನೂ ಬುದ್ಧಿ ಇಲ್ಲ, ಈ ಮಾತುಗಳೆಲ್ಲ ತುಂಬ ಕೇಳಿದ್ವಿ. ಅವಾಗೆಲ್ಲ ತುಂಬ ನೋಡ್ತಾ ಇತ್ತು. ದೇವ್ರ ಸೃಷ್ಟಿಯಲ್ಲಿ ಕಾಗೆನೂ ಕಪ್ಪಿದೆ, ಕೋಗಿಲೆನೂ ಕಪ್ಪಿದೆ. ಹೌದು. ಬಟ್ ಕಾಗೆಗೆ ಕೆಲವು ಒಳ್ಳೆ ಗುಣ ಇದೆ, ಕೋಗಿಲೆಗೆ ಒಂದು ಟ್ಯಾಲೆಂಟ್ ಇದೆ. ನಾವು ಪಡುವ ಅಂದ್ರೆ ಹಾರ್ಡ್ ವರ್ಕ್, ಆ ಪರಿಶ್ರಮಕ್ಕೆ ಇರುವ ಬೆಲೆ ದೇವ್ರು ನಿಮ್ ಪಾಲಿಗೆ ಇಲ್ಲದೆ ಇದ್ರು ಪರಿಶ್ರಮ ಕೊಡೋ ರಿಸಲ್ಟ್ ಖಂಡಿತ ಫಲ ಕೊಡುತ್ತೆ. ಅಮ್ಮ, ಇವಾಗ ನೀವು ಪೇರೆಂಟ್ ಆಗ್ಬಿಟ್ಟು ಯಾವೊಂದು ರೀತಿಯಲ್ಲಿ ಸವಾಲನ್ನು ಎದುರಿಸಿದ್ರಿ? ನನ್ನ ಹೆಸರು ಮಧುರಂ ರಾಜಗೋಪಾಲ್ ಅಂತ. ನಾನು ಇಲ್ಲಿ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇವನು 4 ವಯಸ್ಸು ಇರುವಾಗ ಅವನ್ನ ಕಂಡಿಡಿದ್ರು, ಅವನಿಗೆ ಆಟಿಸಮ್ ಅಂತ ಒಂದು ಪ್ರಾಬ್ಲಮ್ ಇದೆ ಅಂತ. ಅಂದರೆ 28 ವರ್ಷಗಳ ಮುಂಚೆ ಆ ಪದಾನೇ ತುಂಬ ಹೊಸದು. ಆವಾಗ ತುಂಬ ಜನಕ್ಕೆ ಅದು ಏನಂತಾನೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದರೆ ಅದಕ್ಕೆ ಏನು ಮಾಡಬೇಕು ಅಂತಲೂ ಫಸ್ಟ್ ಗೊತ್ತಿಲ್ಲ. ಅವನದು ಸ್ಕೂಲಲ್ಲಿ ಶಾಲೆಯಿಂದ ಬರೋ ಕಂಪ್ಲೇಂಟ್ಗಳು ಏನಂದರೆ ಎಲ್ಲ ಓರಲ್ಲಿ ಹೇಳ್ತಾನೆ, ಬಾಯಲ್ಲಿ ಹೇಳೋದು, ಬಟ್ ಅವನು ಬರೆಯಲ್ಲ. ಬೋರ್ಡಲ್ಲಿ ಬರೆದ್ರು ತಿರ್ಗಾ ಬರೆಯಲ್ಲ. ಮತ್ತೆ ಕ್ವಶನ್ ಪೇಪರ್ ಕೊಟ್ಟರು ಅದನ್ನು ಫುಲ್ಲು ಅವನಾಗಿ ಓದಿ ಅವನು ಬರೆಯಲ್ಲ. ಅವನಿಗೆ ಯಾರಾದ್ರೂ ಓದ್ಬಿಟ್ರೆ ಬೇಗ ಬರೀತಾ ಇದ್ದ. ಇದೆಲ್ಲ ಏನಾಯ್ತು, ನಾನು ಒಂದೇ ಎಕ್ಸ್ಪೆರಿಮೆಂಟ್ ಮಾಡಿ ಅವನ ಹತ್ರ ನೋಡುವಾಗ, ಅವ್ರುಗಳು ಮಾಡು ಶಾಲೆಯಲ್ಲಿ ಇರುವ ಟೀಚರ್ಗಳು ಹೇಳುವಾಗ ಅದನ್ನು ನೋಡಿ ಹೆಂಗೆ ಇವನಿಗೆ ಅರ್ಥ ಮಾಡಿಸೋದು ಅಂತ ಟ್ರೈ ಮಾಡಿ ಎಲ್ಲ ಮಾಡಿದೆ. ಅವನು 10 ವಯಸ್ಸಿರುವಾಗ 2001ನಲ್ಲಿ ನಾನು ಬ್ಯಾಂಕ್ ಕೆಲಸ ಕ್ವಿಟ್ ಮಾಡಿದೆ. ಯಾಕೆಂದರೆ ಅವನಿಗೆ ಜಾಸ್ತಿ ಸಪೋರ್ಟ್ ಬೇಕಾಯಿತು. ವೆನ್ ಡಯಾಗ್ನೋಸ್ ಮಾಡಿರುವಾಗ ಅವನಿಗೆ ಜಾಸ್ತಿ ಸಪೋರ್ಟ್ ಬೇಕಾಯಿತು. ಆವಾಗ ಈ ಕೆಲಸದಲ್ಲಿ ಇದ್ದು ಬೇರೆ ಕಡೆ ಟ್ರಾನ್ಸ್ಫರ್ ಅಲ್ಲಿ ಇಲ್ಲಿ ಎಲ್ಲ ಹೋದರೆ ಅವನಿಗೆ ಟೈಮ್ ನಾನು ಕೊಡೋಕ್ಕಾಗಲ್ಲ. ಅದಕ್ಕೆ ಅಂತ ಕೆಲಸ ಬಿಟ್ಟೆ. ಬ್ಯಾಂಕ್ ಜಾಯಿನ್ ಮಾಡೋಕ್ಕೆ ಮುಂಚೆ ನಾನು ತುಂಬ ಟೀಚಿಂಗ್ ಜಾಬಲ್ಲಿ ಇಂಟ್ರೆಸ್ಟ್ ಇತ್ತು. ಫಸ್ಟು ಟೀಚರಾಗೆ ವರ್ಕ್ ಮಾಡಿದೆ 1 ಇಯರ್ ನಮ್ಮೂರಲ್ಲಿ ತಿರುಚಿರಪಳ್ಳಿಯಲ್ಲಿ. ಆವಾಗ ಅದಕ್ಕೆ ನನಗೆ ತಿರ್ಗಾ ಐ ಟುಕ್ ಅಪ್ ಟೀಚಿಂಗ್. ಇವನ್ ಕೇಸಲ್ಲಿ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು 15 ಇಯರ್ಸ್ ಅವನ ಜೊತೆನೇ ಓದಿದ್ದೀನಿ. ನಾನು ನನ್ನ ಕಾಲೇಜಿ MA ಓದಿದ್ದಕ್ಕೆ ಅಷ್ಟು ಕಷ್ಟಪಟ್ಟು ಓದಿಲ್ಲ. ಸೊ 15 ಇಯರ್ಸು ಅವನ ಜೊತೆನೇ ಓದಿದ್ದೀನಿ. ಅವನಿಗೆ ಅರ್ಥ ಮಾಡಿಸಿ ಒಂದು ಸ್ಮಾಲ್ ಮೋಟಿವೇಟಿಂಗ್ ಗ್ರೂಪ್ ಇರಬೇಕು ಅಂತಲೇ ಒಂದು ಟ್ಯೂಷನ್ ಸೆಂಟರ್ ಥರ ನಮ್ಮ ಮನೆಯಲ್ಲೇ ಒಂದು ಗ್ರೂಪ್, ಅವನ ಕ್ಲಾಸ್ ಹುಡುಗರು, ಅವನ ಬ್ಯಾಚ್ಮೇಟ್ಸೆ. ಆ್ಯಕ್ಚುಲಿ ನಾನು ಟ್ಯೂಷನ್ ತೊಗೊಳಕ್ಕೆ ಹೇಳ್ಕೊಡುವಾಗ ಆ ಮಕ್ಕಳಿಗೂ ಒಬ್ಬೊಬ್ಬರನ್ನು ಒಂದು ಆನ್ಸರ್ನ ಅವ್ರನ್ನ ರಿಪೀಟ್ ಮಾಡಿಸೋದು, ಅದು ರಿಜಿಸ್ಟರ್ ಆಗಬೇಕು ಅವ್ರಿಗೆ. ಅವ್ರ ಪ್ರಾಬ್ಲಮ್ ಅದೇ ಮೇಯ್ನ್. ನಾವು ಇನ್ನೊಂದು ಹೇಳೋದು ಬೇಕಾದಷ್ಟು ಹೇಳ್ಬೋದು, ಮಾತಾಡ್ಬೋದು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬೋದು. ಬಟ್ ಪ್ರಾಕ್ಟಿಕಲಿ ಸ್ಕೂಲಲ್ಲೂ ಕಾಲೇಜಲ್ಲೂ ಏನಾಗುತ್ತೆ, ಈವನ್ ನೌ ಐ ಆಮ್ ವರ್ಕಿಂಗ್ ಆಸ್ ಅ ಪಾರ್ಟ್ ಟೈಮ್ ಟೀಚರ್ ಇನ್ ಈಸ್ಟ್ ವೆಸ್ಟ್. NIOS 10th ಟೀಚ್ ಮಾಡೋಕ್ಕೆ ಬರಬೇಕು ಅಂದರೂ ಹೋಗ್ತಾ ಇದ್ದೀನಿ. ಅದಕ್ಕೆ ಆ PU ಕಾಲೇಜಲ್ಲೂ ಲೆಕ್ಚರರ್ ಆಗಿದೆ ಈಸ್ಟ್ ವೆಸ್ಟಲ್ಲಿ. ಪ್ರಣವ್ಗೆ ಲೆಕ್ಚರರ್ ಆಗಿದ್ದೀನಿ. ನಾನು ಇನ್ನೂ ಡಾಕ್ಟರ್ಸ್ ಹತ್ರನೂ ಮಾತಾಡಿ, ನನ್ನ ತಂಗಿ ಒಂದು ಸೈಕ್ಯಾಟ್ರಿಸ್ಟು, ಆ್ಯಂಡ್ ಆಮೇಲೆ ಈಗ ನನ್ನ ಮಗಳು ಒಂದು ನ್ಯೂರೋ ಸರ್ಜನ್. ಸೊ ಮನೆಯಲ್ಲಿ ಅವರೆಲ್ಲನೂ ಸ್ವಲ್ಪ ಗೈಡೆನ್ಸ್ ಕೊಟ್ಟರು. ಬಟ್ ಎಷ್ಟೇ ಆದರೂ ಇವನ್ ಜೊತೆ ಪ್ರಾಕ್ಟಿಕಲಿ ಸಮಾಜದ ಫೇಸ್ ಮಾಡೋದು, ಇವನ್ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳೋದು, ಅದೆಲ್ಲ ಮಾಡಿದ್ದು ಮ್ಯಾಕ್ಸಿಮಮ್ ನಾನೇ ಮಾಡಬೇಕಾಯ್ತು ಅಲ್ವಾ, ಆಸ್ ಎ ಮದರ್. ಫಸ್ಟು ಅವರು ಅದೆಲ್ಲ ಕೇಳುವಾಗ ಎಲ್ಲರೂ ನಮ್ಮ ಹತ್ರ ನಿಮ್ಮ ಮಗ ಹುಚ್ಚ, ಅವನಿಗೇನೂ ಬುದ್ಧಿ ಇಲ್ಲ, ಈ ಮಾತುಗಳೆಲ್ಲ ತುಂಬ ಕೇಳಿದ್ವಿ. ಅವಾಗೆಲ್ಲ ತುಂಬ ನೋಡ್ತಾ ಇತ್ತು. ಯಾಕಂದರೆ ನಾವು ಒಳ್ಳೆ ಓದಿ ಒಳ್ಳೆ ಕೆಲಸದಲ್ಲಿದ್ದು ವಿದ್ಯಾವಂತರಾಗಿ ಇರುವಾಗ ಆ ಮಾತು ಕೇಳಿ ತಗೊಳ್ಳೋದು, ಅಕ್ಸೆಪ್ಟ್ ಮಾಡೋದು ತುಂಬ ಬೇಜಾರು. ಬಟ್ ಅದರಿಂದ ಹೊರಗಡೆ ಬಂದರೂ
ನಾನು ಯಾವತ್ತೂ ನನ್ನ ಮಗನಿಗೆ ಪ್ರಾಬ್ಲಮ್ ಅಂತ ಹೇಳ್ಕೊಡೋಕ್ಕೆ ನಾನು ಹೆಸಿಟೇಟ್ ಮಾಡಿಲ್ಲ. ಆ ಹಿಂದೆ ಮಾಡಿ ಸುಮಾರು ಜನ ಏನು ಮಾಡ್ತಾರೆ, ಆ ಮಕ್ಕಳನ್ನ ಯಾರಿಗೂ ಹೇಳಲ್ಲ, ಆ ಮಕ್ಕಳ ಪ್ರಾಬ್ಲಮ್ನ ಯಾರ ಹತ್ರ ಆದರೂ ಹೇಳಿದ್ರೆ ಅವ್ರನ್ನ ತುಂಬ ಕೀಳಾಗಿ ನೋಡ್ತಾರೆ ಅಂತ ಒಂದು. ಇನ್ನೊಂದು, ಮನೆ ಮಟ್ಟನಲ್ಲೇ ನಾನು ಸುಮಾರು ಜನನ್ನ ಕೇಳಿದ್ದೀನಿ, ನೋಡಿದ್ದೀನಿ. 2 ಮಕ್ಕಳಿದ್ರೆ ಒಂದು ಮಗುಗೆ ಕೊಡೋ ಪ್ರೋತ್ಸಾಹ ಇನ್ನೊಂದು ಅಫೆಕ್ಟೆಡ್ ಮಗು ಇದ್ರೆ ಕೊಡೋಕ್ಕೆ ಮಿಸ್ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಈ ಮಗುವಿನ ಡೆವಲಪ್ಮೆಂಟು ಕಮ್ಮಿ ಆಗುತ್ತೆ. ಹೌದು. ಅದು ಒಂದು ಮಾತ್ರ ನಾನು ತುಂಬ ಕ್ಲಿಯರ್ ಆಗಿದ್ದೆ. ಅವಳಿಗೆ ಏನಾದರೂ ಮಾಡಿದ್ರು ಅವಳು ಗೆದ್ದು ಬರ್ತಾಳೆ ಅಂತ ನನಗೆ ಗೊತ್ತಿತ್ತು, ನನ್ನ ಮಗಳು. ಸೊ ಅವಳಿಗೆ ಕೊಡೋದಕ್ಕಿಂತ ಒಂದು 20% ಜಾಸ್ತಿ ಇವನಿಗೆ, ಎಲ್ಲಾನು ಜಾಸ್ತಿ ಇವನಿಗೆ ಫೋಕಸ್, ಅಟೆನ್ಷನ್, ಫಾಲೋ ಅಪ್ ಎಲ್ಲ ಇವನಿಗೆ ಕೊಟ್ಟೆ. ಬಟ್ ಲೈಫಲ್ಲಿ ನಾನು ಒಂದು ತುಂಬ ಕಾಸ್ಟ್ಲಿ ಡೆಸಿಷನ್ ತಗೋಬೇಕಾಯ್ತು. ಒಂದು ಬ್ಯಾಂಕ್ ಕೆಲಸ ಬಿಟ್ಟು ಆ ಟೈಮಲ್ಲಿ ಆ ಡೆಸಿಷನ್ ತಗೊಳ್ಳೋದಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಬೋಲ್ಡ್ ಆಗಿ ತಗೊಂಡೆ. ಐ ಟುಕ್ ಇಟ್ ಎಸ್ ಎ ಚಾಲೆಂಜ್, ಒಂದು ಸವಾಲಾಗಿ ತಗೊಂಡು ಮಾಡಿದೆ. ದೇವರು ನನ್ನ ಪಾಲಿಗಿದ್ರು. ಮತ್ತು ಸ್ಕೂಲ್ ಸ್ಟಾಫು ಮತ್ತು ಬೇರೆ ಕಡೆ ಅವನು ಎಲ್ಲೆಲ್ಲ ಓದಿದಾನೋ ಅವರೆಲ್ಲನೂ ಅವನಿಗೆ ಹೇಳ್ಕೊಟ್ಟ ಎಲ್ಲ ಗುರುಗಳಿಗೂ ನಮ್ಮ ನಮಸ್ಕಾರಗಳು. ಬಿಕಾಸ್ ಎಲ್ಲರೂ ಒಂದು ಪಾಠ, ಒಂದು ಲೆಸನ್ ಲೈಫ್ಗೆ ಬೇಕಾದ್ದು ಹೇಳ್ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಅದನ್ನೇ ಹೇಳೋದು ಅವನಿಗೆ. ಎವ್ರಿ ಡೇ ಒಂದು ಕಲಿತೀವಿ. ಒಂದು ತರಕಾರಿ ಮಾರುವನ ಹತ್ರದಿಂದ ಕೂಡ ಒಂದು ಒಳ್ಳೆತನ, ಒಂದು ವಿಷಯನ ನಾವು ತಿಳ್ಕೊಳ್ತೀವಿ. ಸೊ ಅವನು ನಮ್ಗೆ ಒಂದು ಗುರು ಆಗ್ತಾನೆ. ಆವಾಗ ಯಾರು ಒಳ್ಳೇದು ಹೇಳಿದ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಆ ಓಪನ್ ಮೈಂಡ್ ಇಟ್ಕೊಂಡೆ ಅವನಿಗೂ ಸಪೋರ್ಟ್ ಕೊಟ್ಟೆ. ಅವನು ಹೇಳೋ ಥರ ಅವನ ಥರ ಸುಮಾರು ಮಕ್ಕಳು ನನ್ನ ಹತ್ರ ಸ್ಲೋ ಲರ್ನರ್ಸ್ ಅಂತ ಹೇಳುವವರು ಕಲ್ತಿದ್ದಾರೆ. ಅವನಿಗೆ ಯಾಕೆ ಅವನಿಗೆ ಹೇಳ್ತಾ ಇದ್ದ, ಈಗ ನೀವು ಪ್ರಶ್ನೆ ಕೇಳುವಾಗ ನನಗೆ ತುಂಬ ವರ್ಷ ಐ ಡಿಡ್ ನಾಟ್ ನೋ ದ ವರ್ಡ್ ಆಟಿಸಮ್. ಅದು ಅವನಿಗೆ ಹೇಳಿದ್ರು. ಫಸ್ಟ್ ಚಿಕ್ಕ ಮಗುಗೆ ನಿನ್ಗೆ ಆಟಿಸಮ್ ಅಂದ್ರೆ ಏನು ಗೊತ್ತಾಗಲ್ಲ. ಸೊ ನಾವು ಅದನ್ನೇ ಹೇಳೋದು, ಪ್ರಣವ್, ಬೇರೆಯವರು ಒಂದು ಟೈಮ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ನಿನಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ನೋ ಪ್ರಾಬ್ಲಮ್. ಟ್ವೈಸ್ ಅಲ್ಲ, ಥ್ರೈಸ್ ಅಲ್ಲ, 5 times ಐ ಕ್ಯಾನ್ ಎಕ್ಸ್ಪ್ಲೇನ್ ಯು. ಅರ್ಥ ಮಾಡಿಕೊಂಡು ಪಾಠ ಕಲಿಬೇಕು. ಆವಾಗ ನಿನಗೆ ಈಸಿ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಹೆಂಗೆ ಹೇಳಬೇಕು ಅದೆಲ್ಲ ಹೇಳ್ಕೊಟ್ಟು ಅದನ್ನ ಪ್ರಕಾರ ಕಲ್ತಿದ್ರೆ ನಿನಗೆ ಜ್ಞಾಪಕ ಇರುತ್ತೆ. ಸೋ ಮೆನಿ ಮೆಥಡ್ಸ್ ಅದೆಲ್ಲ ಹೇಳ್ಕೊಡೋದು. ಸೊ ಆ ಥರ ಎಲ್ಲ ಹೇಳೋದು ಅವನಿಗೆ. ಅದಕ್ಕೆ ಆಟಿಸಮ್ ಅಂತ ವರ್ಡ್ ಯೂಸ್ ಮಾಡಿದರೆ ಅವನು ಇನ್ನೂ ಡಿಪ್ರೆಸ್ ಆಗ್ತಾನೆ. ಅದಕ್ಕೆ ಆ ವರ್ಡ್ ಅವನಿಗೆ ಹೇಳಲಿಲ್ಲ ನಾವು. ಯು ಆರ್ ಎ ಸ್ಲೋ ಲರ್ನರ್, ಯು ಆರ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ಸ್. ಬಟ್ ದೇವ್ರ ಸೃಷ್ಟಿಯಲ್ಲಿ ಕಾಗೆನೂ ಕಪ್ಪಿದೆ, ಕೋಗಿಲೆನೂ ಕಪ್ಪಿದೆ. ಹೌದು. ಬಟ್ ಕಾಗೆಗೆ ಕೆಲವು ಒಳ್ಳೆ ಗುಣ ಇದೆ, ಕೋಗಿಲೆಗೆ ಒಂದು ಟ್ಯಾಲೆಂಟ್ ಇದೆ. ಬಾಳ್ಗೆಯಲ್ಲಿ ಎಲ್ಲರಿಗೂ ಎಲ್ಲ ಒಂದೇ ತರ ಇರಲ್ಲ. ಮೇಲೆ ಕೆಳಗೆ ಬರುತ್ತೆ. ಬಾಳು ಒಂದು ಚಕ್ರ. ಇವತ್ತು ಕೆಳಗೆ ಇರುವವರು ನಾಳೆ ಮೇಲೆ ಹೋಗ್ತಾರೆ. ಡೆಫಿನೆಟ್ಲಿ ಯುವರ್ ಹಾರ್ಡ್ ವರ್ಕ್ ಲೈಫಲ್ಲಿ ಬೇರೆ ಯಾವುದು ನಿನಗೆ ಒಳ್ಳೇದು ಮಾಡುತ್ತೋ ಇಲ್ವೋ, ನಾವು ಮಾಡುವ ಕಷ್ಟ, ನಾವು ಪಡುವ ಅಂದ್ರೆ ಹಾರ್ಡ್ ವರ್ಕ್, ಏನ್ ಹೇಳ್ತಾರೆ, ಪರಿಶ್ರಮ. ಆ ಪರಿಶ್ರಮಕ್ಕೆ ಇರುವ ಬೆಲೆ ದೇವ್ರು ನಿನ್ ಪಾಲಿಗೆ ಇಲ್ಲದೆ ಇದ್ರು ಪರಿಶ್ರಮ ಕೊಡೋ ರಿಸಲ್ಟ್ ಖಂಡಿತ ಫಲ ಕೊಡುತ್ತೆ. ಇವತ್ತೇ ಕೊಡಬೇಕು ಅಂತ ಇಲ್ಲ, ಇವತ್ತು ಕೊಡದೆ ಇರ್ಬೋದು, ಬಟ್ ಖಂಡಿತ ಕೊಡುತ್ತೆ. ಆ ಧೈರ್ಯದಲ್ಲೇ ಅವನ ಜೊತೆ ನಾನು ಅಷ್ಟು ಸಪೋರ್ಟ್ ಮಾಡಿದ್ದು. ಅದಕ್ಕಿಂತ ಓದಿ ಮುಗಿಸೋ ತನಕ ಒಂಥರ ಸಮಸ್ಯೆ, ಆದಮೇಲೆ ಕೆಲಸ ಸಿಗೋಕ್ಕೆ ಹೋಗುವಾಗಲೂ ಸಮಸ್ಯೆ. ಬಿಕಾಸ್ ಈ ಮಕ್ಕಳಿಗೆ ಅದೇ ಹೇಳ್ತೀನಲ್ಲ, ನೋಡಿದ್ರೆ ಅವ್ರಗಳಿಗೆ ಏನು ಕಷ್ಟ ಅಂತ ಗೊತ್ತಾಗಲ್ಲ, ನಾರ್ಮಲ್ ಆಗಿ ಕಾಣ್ತಾರೆ. ಬಟ್ ಅವ್ರು ಮಾತಾಡುವಾಗಲೂ ಅವ್ರು ಏನಾದರೂ ಕೆಲಸ ಕೊಟ್ಟು ಅರ್ಥ ಮಾಡ್ಕೊಳ್ಳುವಾಗಲೂ ಅದನ್ನು ತಿರ್ಗಾ ಮಾಡಿ ತೋರಿಸೋ ಅನ್ನುವಾಗಲೂ ಅವರು ಮಿಸ್ಟೇಕ್ಸ್ ಮಾಡ್ತಾರೆ. ಆವಾಗಲೇ ಗೊತ್ತಾಗೋದು, ಓಕೆ ಇವ್ರಿಗೆ ಏನೋ ಸಮಸ್ಯೆ ಇದೆ ಅಂತ. ಸೊ ಏನಾಗುತ್ತೆ,
ಅವಾಗ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಹೇಳ್ಕೊಡುವವರು ಎಷ್ಟು ಜನ ಸಿಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಆ ಥರ ಇರುವಾಗ ಇವನಿಗೆ ಗ್ರೂಪ್ ಡಿಸ್ಕಷನ್, ಬೇರೆ ಇಂಗ್ಲೀಷ್ ಫ್ಲೂಯೆನ್ಸಿ ಅಂಥ ಟೆಸ್ಟ್ ಎಲ್ಲ ಕೊಡ್ತಾರಲ್ಲ, ಎಂಟ್ರೆನ್ಸ್ ಟೆಸ್ಟ್ ಕೆಲವು ಕಂಪನಿಗಳಲ್ಲಿ, ಆ ಥರ ಕೊಟ್ಟರೆ ಅವನು ಮುಂದೆ ಹೊರಿತಾನೆ ಅಂತ ಗೊತ್ತು, ನಮಗೆ ಧೈರ್ಯ ಇತ್ತು. ಆದರೆ ಫಸ್ಟ್ ಅವನಿಗೆ ಪ್ರಾಬ್ಲಮೇ ನ್ಯೂಮರಿಕಲ್ ಕಾನ್ಸೆಪ್ಟ್ಸ್, ಸೈನ್ಸ್, ಲಾಜಿಕಲ್ ರೀಸನಿಂಗ್, ಫಾರ್ಮುಲಾ ರಿಲೇಟೆಡ್ ಅಪ್ಲಿಕೇಶನ್, ಅದೆಲ್ಲನೇ ಅವನಿಗೆ ಕಷ್ಟ. ಫಸ್ಟ್ ಅವ್ರು ಹೋಗಿದ ತಕ್ಷಣ ರೀಸನಿಂಗ್ ಆ್ಯಂಡ್ ಮ್ಯಾಥ್ಸ್ ಪೇಪರ್ ಕೊಟ್ಬಿಡೋರು, ಅದನ್ನಲ್ಲೇ ಅವನಿಗೆ ಭಯ, ಅದನ್ನಲ್ಲಿ ಹಿ ಆಲ್ವೇಸ್ ಫೇಲ್. ಅದರ್ ಪೇಪರ್ಸ್ ಅವ್ರುಗಳು ಒಂದು ಮಾಡ್ಬೋದು, ಕಂಪನಿಗಳು ಎಲ್ಲ ಪೇಪರ್ಸ್ ಬರೀಲಿ. ಈಗ 10th ಬರೀತಾರೆ, PUC ಬರೀತಾರೆ, ಡಿಗ್ರಿ ಎಲ್ಲರೂ ಬರೀಲಿ ಎಕ್ಸಾಮ್, ಯಾರು ಅದಕ್ಕೆ ಬರೆದಿರ್ತಾರೋ ಅವರಿಗೆ ಪಾಸ್ ಅಂತ ಕೊಡ್ತಾರೆ. ಬಟ್ ಆ ಥರ ಕೊಡಲ್ಲ ಕಂಪನಿಗಳು, ಫಸ್ಟ್ ಮ್ಯಾಥ್ಸ್ ಕೊಟ್ಟು ಬಿಡ್ತಾರಲ್ಲ. ಸೊ ಆವಾಗ ಏನಾಗುತ್ತೆ, ಬೇರೆ ಫೀಲ್ಡಲ್ಲಿ ಬೇರೆ ಆಸ್ಪೆಕ್ಟ್ಸಲ್ಲಿ ಚೆನ್ನಾಗಿ ಮಾಡೋಕ್ಕೆ ಗೊತ್ತಿದ್ರು ಅವ್ರಿಗೆ ಮಾಡುವ ಅವಕಾಶ ಇರಲ್ಲ. ಆ ಥರ ಸುಮಾರು ಕೆಲಸಗಳು ಹೋಯ್ತು. ಸೊ ಈ ಕೆಲಸ ದೇವ್ರ ದಯದಿಂದ ಹೆಂಗೆ ಸಿಕ್ತು ಅಂದರೆ, ಇನ್ಕ್ಲೂಷನ್ ಪ್ರೋಗ್ರಾಮ್ ಅಂತ ಸಿಸ್ಕೋ ಮಾಡ್ತಾರೆ ಅಂತ ಯಾರೋ ಹೇಳಿ, ಅದನ್ನು ಕೇಳಿ, ಅದು ಅಪ್ಲೈ ಮಾಡಿ, ಕರೆದು ಗ್ರೂಪ್ ಸೆಷನ್, ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಅವನು ಅದೇ ಹೇಳ್ದ, ಇಲ್ಲ ನಾನು ಅದೇ ಕಂಪ್ಯೂಟರ್ ಎಲ್ಲ ಮಾಡ್ತೀನಿ, ಹೇಳ್ಕೊಟ್ರು ಕಲಿತೀನಿ, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಸಮ್ ಸೈಂಟಿಫಿಕ್ ಕಾನ್ಸೆಪ್ಟ್ಸ್, ಸಮ್ ಫಾರ್ಮುಲಾ, ಅದೆಲ್ಲ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ಆಗುತ್ತೆ. ಅರ್ಥ ಆಗೋ ಥರ ಹೇಳ್ಕೊಟ್ರೆ ಸ್ವಲ್ಪ ಪ್ರಯತ್ನ ಮಾಡಿ ಕಲಿತಾನೆ. ಆ ಫೋಬಿಯಾ ಹೋಗ್ಬೇಕಲ್ಲ, ಆ ಭಯ ಫಸ್ಟ್ ಹೋಗ್ಬೇಕು. ಸೊ ಅದು ಹೇಳ್ಕೊಟ್ರೆ ಕಲಿತೀನಿ ಅಂತ ಅವನು ಹೇಳಿದ. ಬಟ್ ಅವ್ರುಗಳು ಪ್ರೋಗ್ರಾಮ್ ಮಾಡಿ ಇನ್ಕ್ಲೂಷನ್ ಪ್ರೋಗ್ರಾಮ್ ಅಂತ ತಗೊಂಡ್ರಲ್ಲ, ಸೊ ದೇವ್ರ ದಯದಿಂದ ಅಲ್ಲಿ ಕೆಲಸ ಸಿಗೋದೇ ಹೆಚ್ಚಲ್ಲ. ಅದನ್ನ ಹಿಡ್ಕೊಬೇಕು. ಅಲ್ಲಿ ಒಬ್ಬ ಅದೇ ಥರ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ಹಿಂಗೆ ಮಾಡಬೇಕು ಅಂತ ಹೇಳಿಕೊಟ್ಟು ಅವ್ರು ಅದನ್ನು ನೋಡಿ ಈಗ ಸುಮಾರು ಕಂಪನಿಗಳು ಇನ್ಕ್ಲೂಷನ್ ಪ್ರೋಗ್ರಾಮ್ ಮಾಡ್ತಾರೆ. ಸಮಾಜದಲ್ಲಿ ಅಂಥ ಪ್ರೋಗ್ರಾಮ್ ಮಾಡೋ ಒಂದು ಕಂಟಿನ್ಯೂಟಿನಲ್ಲಿ ನಿಮ್ಮದು ಈ ಸಂಜೆನೂ ಒಂದು ದೊಡ್ಡ ವಿಷಯ ನೀವು ಮಾಡಿದ್ದೀರಿ. ಬಿಕಾಸ್ ತುಂಬ ಜನಕ್ಕೆ ಇದು ಏನೋ ಒಂದು ದೊಡ್ಡ ಕಾಯಿಲೆ ಅಂತ ಅನ್ಕೊಂಡ್ಬಿಡ್ತಾರೆ. ನಾನು ಹೇಳ್ಬೋದು, ಕಾಯಿಲೆ ಅನ್ನೋದು ಯಾಕೆ ಹೇಳ್ತೀರಾ? ಅದನ್ನ ಕಾಯಿಲೆ ಅಂತ ಹೇಳಲೇಬೇಡಿ ಪ್ಲೀಸ್. ಏನೋ ಅವ್ರಿಗೆ ಆ ಥರ ದೇವರು ಸೃಷ್ಟಿ ಮಾಡಿದ್ದಾನೆ, ಅದಕ್ಕಾಗಿ ನೀವು ಸೃಷ್ಟಿ ಮಾಡಿದಾನಂತ ಒಂದೇ ಕಾರಣಕ್ಕಾಗಿ ಅವನ್ನ ನೀವು ದೂರ ಮಾಡೋಕ್ಕಾಗಲ್ಲ. ಅವನಿಗಿರುತ್ತೆ ಎಷ್ಟೊಂದೋ ಅವನಿಗೆ ಹಿಡನ್ ಟ್ಯಾಲೆಂಟ್ಸ್ ಅಂತ ಹೇಳ್ತಾರಲ್ವಾ, ಅದು ನಿಜವಾಗ್ಲೂ ಇರುತ್ತೆ. ಅದನ್ನ ಹೊರಗಡೆ ತಗೊಂಬನ್ನಿ. ನಿಜವಾಗ್ಲೂ ಹೇಳ್ತೀನಿ, ಇಂಥ ಮಾತಾಡೋರಲ್ಲ ಅವ್ರು ಫಸ್ಟ್ ಅವ್ರು ಸರಿಯಾಗಿದಾರ ಅಂತ ಅವ್ರು ನೋಡ್ಬೇಕು ಬದಲು ಎಲ್ಲಾರನ್ನೂ ಹೋಗಿ ಇವನ್ ಸರಿ ಇಲ್ಲ. ಇವಾಗ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಕಂಪನಿಯಲ್ಲಿ ನಾನು ಪ್ರತಿ ಸತಿ ಒಬ್ರು ಪ್ರೀವಿಯಸ್ ಟೀಮಲ್ಲಿ ಇರೋ ಟೈಮಲ್ಲಿ ಅವ್ರ ಜೊತೆ ಡೌಟ್ ಕೇಳಿದ್ರೆ, ನಿನಗೆ ಅರ್ಥ ಆಗಲ್ವಾ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಈ ಮಾತಂತೂ ದಯವಿಟ್ಟು ಕೇಳಬೇಡಿ. ಅದು ಕೇಳಿದ್ರೆ ಒಂಥರ ಹರ್ಟ್ ಆಗುತ್ತೆ ಯಾರಾದ್ರೂ ಸರಿ. ಬಿಕಾಸ್ ತಪ್ಪು ಮಾಡಿದಿರಾ, ಓಕೆ ಇನ್ನೊಂದ್ಸತಿ ತಪ್ಪು ಮಾಡಕ್ ಹೋಗ್ಬೇಡಿ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡಿ ಅಂತ ಹೇಳಿ. ಬಟ್ ಈ ಮಾತಂತೂ ಕೇಳಬೇಡಿ. ಈ ಮಾತು ಕೇಳಿದ್ರೆ ಅವ್ರಿಗೆ ಇದಕ್ಕಿಂತ ತುಂಬಾ ಒಂದು ತುಂಬಾ ಕಾಂಪ್ಲೆಕ್ಸ್ ಆಗ್ಬಿಡುತ್ತೆ. ಕೆಲವರು ಅಧಿಕಾರದಿಂದನೇ ಮಾತಾಡ್ತಾರೆ, ಆ ಅಧಿಕಾರ ತಪ್ಪು. ಗೊತ್ತಿಲ್ವಾ ಹೇಳ್ಕೊಡಿ, ಒಂದ್ಸತಿ ಇಲ್ಲ 100 ಸತಿ ಬೇಕಾದ್ರೂ ಹೇಳ್ಕೊಡಿ. ಬಟ್ ಈ ಮಾತಂತೂ ಮಾತಾಡ್ಬೇಡಿ. ಒಳ್ಳೇದ್ ಮಾಡಿದ್ರೆ ಮರ್ತ್ ಬಿಡ್ತಾರೆ ಈ ಕಾಲದಲ್ಲಿ. ಏನೋ ನೀವು ಹೇಳಿದ ಅದು ಒಂದು ಸಣ್ಣ ಒಂದು ಕೆಟ್ಟ ಪದ ನೀವು ಹೇಳಿದ್ದು, ಅದನ್ನೇ ಜನ ಲಾಸ್ಟ್ ತನಕ ನೆಪ್ಕಾಡ್ಕೊಂತಾರೆ. ಯಾಕಂದ್ರೆ ಅದನ್ನ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಹೇಳಿದ್ರೆ ಪಡೆಯೋದು ತುಂಬಾ ಕಷ್ಟ. ಕೊಟ್ಟಿದ್ ನೀವ್ ಹೇಳಿದ ಮಾತನ್ನ ತಿರ್ಗಾ ಅದು ಹೆಂಗ್ ತಿರ್ಗಾ ಉದುರಿದ್ದು ಮಾತನ್ನ ತಿರ್ಗಾ ತೆಗಿಯಕ್ ಆಗಲ್ವಲ್ಲ, ಬಾಯ ಹೋಗಲ್ಲ. ಸೊ ಯೋಚನೆ ಮಾಡಿ ಮಾತಾಡ್ಬೇಕು.